ಪ್ರಥಮ ಎಸೆದ ಬೌಂಡ್ರಿ. ಪಿ ಮಂಜಪ್ಪ ಬರ್ರಿ ಕಾಮೆಂಟ್ ಮಾಡಕ್ಕೆ, ಕಾಮೆಂಟ್ರಿ ಮಾಡಕ್ಕೆ. ಪಿ ಮಂಜಪ್ಪ ಕಾಮೆಂಟ್ರಿ ಮಾಡಕ್ಕೆ. ಪಿ ಮಂಜಪ್ಪ ಮುಂದಿನ ಬೆಸ್ಕಾಂ ಮತ್ತೋಡು ತಂಡ ಪ್ರಥಮ ಓವರ್ನಲ್ಲಿ 9 ರನ್ಗಳನ್ನು ಗಳಿಸಿದೆ. ಮುಂದಿನ ಪಂದ್ಯ ಎಂಸಿಸಿ ಶ್ರೀರಾಮ್ಪುರ ವರ್ಸಸ್ HST ರೋಡ್ ರಾಕರ್ಸ್. ಹಾಗೂ ಹತ್ತು ತಂಡದ ಮೊತ್ತ 10. ನಾಣ್ಯ ಚಿಮ್ಮುವಿಕೆಗೆ ಬರಬೇಕಾಗತ್ತೆ ಎರಡು ತಂಡದ ನಾಯಕರು ವೇದಿಕೆ ಬಳಿ. ಮತ್ತೊಮ್ಮೆ ಶ್ರೀನಿವಾಸ್ ರವರು ಕ್ಯಾಚ್ ಆಗುವ ಸಾಧ್ಯತೆ, ಉತ್ತಮವಾದ ಕ್ಯಾಚ್ ಅನ್ನು ಪಡೆದಿದ್ದಾರೆ. ಶ್ರೀನಿವಾಸ್ ಸರ್ ಅವರು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಆಶಮ್ ಔಟ್ ಆಗಿ ಪೆವಿಲಿಯನ್ ಅತ್ತ. ತಂಡದ ಮೊತ್ತ 10. ಮೊದಲ ಓವರ್ ಮುಕ್ತಾಯಕ್ಕೆ. ಎಲ್ಲ ತಂಡಗಳಿಗೂ ಮಾಡು ಇಲ್ಲ ಮಡಿ ಪಂದ್ಯಗಳಾಗಿರ್ತದೆ. ಎರಡನೇ ಲೀಗ್ನ ಹಂತದ ಪಂದ್ಯಗಳು ನಡೀತಾ ಇದೆ. ಶ್ರೀನಿವಾಸ್ ಅವರ ಕಿರಣ್ ರವರಿಗೆ ಮತ್ತೊಂದು ವಿಕೆಟ್ ಆಗುವ ಸಾಧ್ಯತೆ ಇತ್ತು. ಒಂದು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಇದರೊಂದಿಗೆ ಓವರ್ ಮುಕ್ತಾಯ ಆಗಿದೆ. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಮೋಹನ ಮತ್ತು ಕಿರಣ್ ಅವರ ನಡುವೆ ಒಂದು ಜೊತೆ ಆಟ ನಡೀತಾ ಇದೆ ಅಂತ ಹೇಳ್ಬೋದು. ಶ್ರೀರಾಮ್ಪುರ ಎಂಸಿಸಿ ತಂಡದ ನಾಯಕರು ಬಂದಿದ್ದಾರೆ. ಹಾಗೂ ಟಾಸ್ ವಿನ್ ನಡೆಸ್ಕೊಡ್ತಾರೆ ನಮ್ಮ ರಾಘವೇಂದ್ರ ಅವರವರು. ಸ್ವಲ್ಪ ಕ್ಯಾಮ್ರಾಮನ್ ಈ ಕಡೆ ಝೂಮ್ ಮಾಡಿ. ಬಲಿಷ್ಠ ತಂಡಗಳ ನಡುವೆ ಕಾದಾಟ ಅಂತಲೇ ಹೇಳ್ಬೋದು ಮುಂದಿನ ಒಂದು ಪಂದ್ಯ. ಎರಡನೇ ಓವರನ್ನ ಎಸೆಯಲು ಬರ್ತಾ ಇದ್ದಾರೆ ತಿಕ್ಕೋಲು ಪ್ರಸನ್ನರವರು. ಪ್ರಸನ್ನರವರು ಮುಂದಿರ್ತಕ್ಕಂಥ ಆಟಗಾರರು ಸ್ವಲ್ಪ ದಯಮಾಡಿ ನಮಗೆ ಜಾಗವನ್ನು ಬಿಟ್ಕೊಡ್ಬೇಕಾಗತ್ತೆ. ಅಂಪೈರ್ಗಳು ಸ್ವಲ್ಪ ಬೇಗ ನಡೆಸ್ಕೊಡ್ಬೇಕಾಗತ್ತೆ. ಪ್ರಸನ್ನರವರು ತಮ್ಮ ಕೋಟಾದ ಪ್ರಥಮ ಎಸೆತ ಕಿರಣ್ ರವರಿಗೆ ಬಲವಾಗಿ ಹೊಡೆದು ಬಾರಿಸಿದ್ದಾರೆ.
ಅನುಮಾನವಿಲ್ಲದೆ 4 ರನ್ಗಳನ್ನ ಗಳಿಸಿಕೊಂಡಿದ್ದಾರೆ. ಎಂಸಿಸಿ ಒಂದು ಟಾಸ್ ಸೆಲೆಕ್ಟೆಡ್ ಟು ಬಾಲ್ ಪಾಸ್ಟ್. ರಿಟೈರ್ಮೆಂಟ್ ಆಗಿದೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ. ಕಿರಣ್ ರವರು ಒಂದು ಭರ್ಜರಿ ಮನಮೋಹಕ ಬೌಂಡ್ರಿಯನ್ನು ಸಿಡಿಸಿದರೆ ಪ್ರಥಮ ಎಸೆತದಲ್ಲಿ ಪ್ರಸನ್ನರವರ ಪ್ರಥಮ ಎಸೆತದಲ್ಲಿ ಆಕರ್ಷಕ ಲಾಂಗನಲ್ಲಿ ಒಂದು ಬೌಂಡ್ರಿಯನ್ನು ಗಳಿಸಿದ್ದಾರೆ. ಮತ್ತೊಮ್ಮೆ ಪ್ರಸನ್ನರವರು ಉತ್ತಮ ಎಸೆತ. ಚೆಂಡಿನ ಗತಿಯಲ್ಲಿ ಸ್ವಲ್ಪ ಬದಲಾವಣೆ ಅಂತ ಹೇಳ್ಬೋದು. ಅನವಶ್ಯಕ ಓಟಗಳನ್ನ ಬಿಟ್ಕೊಡ್ತಾ ಇದ್ದಾರೆ ಹೊಯ್ಸಳ ತಂಡದವರು. ಪುಕ್ಕಟೆಯಾಗಿ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. ತಂಡದ ಮೊತ್ತ 16. ಒಂದು ಓವರ್ ಮುಕ್ತಾಯ. 2 ಎಸೆತಗಳಲ್ಲಿ 8 ಎಸೆತಗಳಲ್ಲಿ 16 ರನ್ಗಳನ್ನ ಕಲೆ ಹಾಕಿರ್ತಕ್ಕಂಥ ಮತ್ತೋಡು ಬೆಸ್ಕಾಂ ತಂಡ. ಪ್ರಸನ್ನರವರು ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಕ್ಷೇತ್ರ ರಕ್ಷಕನ ತಲೆಯ ಮೇಲೆ ಎತ್ತಾಕಿದ್ದಾರೆ. ಚೆಂಡು ಬೌಂಡರಿ ಗೆರೆ ಎತ್ತ ಹೋಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ತಂಡಕ್ಕೆ ಮತ್ತೆ 2 ರನ್ ಸೇರ್ಪಡೆ. ತಂಡದ ಮೊತ್ತ 18. 9 ಎಸೆತಗಳಲ್ಲಿ 18 ರನ್ ಅನ್ನು ಗಳಿಸಿದೆ ಮತ್ತೋಡ್ ಬೆಸ್ಕಾಂ ತಂಡ. ಪ್ರಸನ್ನರವರು ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ. ಚಾಣಕ್ಯತನದ ಬೌಲಿಂಗ್ ಪ್ರದರ್ಶನ ಬೇಕಾಗತ್ತೆ. ವಾಟ್ ಎ ಶಾಟ್. ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡು. 1 ರನ್ ಸೇರ್ಪಡೆ ತಂಡಕ್ಕೆ. ತಂಡದ ಮೊತ್ತ 19. ಎಂಸಿಸಿ ಒಂದು ಟಾಸ್ ಎಲೆಕ್ಟೆಡ್ ಟು ಬಾಲ್ ಪಾಸ್ಟ್. ವಸ್ತ್ರಗಾರೋಡು ರಾಕ್ ಸ್ಟಾರ್ಸ್ ರವರು ಬ್ಯಾಟಿಂಗ್ ಇಳಿಯಲಿದ್ದಾರೆ ಮುಂದಿನ ಪಂದ್ಯದಲ್ಲಿ. ಪ್ರಸನ್ನರವರು ಮತ್ತೊಮ್ಮೆ ಅಂಪೈರ್ ಅನ್ನು ದಾಟಿ ನಿಧಾನಗತಿಯ ಚೆಂಡು ಗ್ಯಾಪ್ ಅಲ್ಲಿದೆ. 2 ರನ್ಗಾಗಿ ಓಟ. ನೋಡ್ಬೇಕು, ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ರನ್ ಔಟ್ ಆಗೋ ಸಾಧ್ಯತೆ. ರನ್ ಔಟ್ ಆಗಿದೆ. ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಹೊಯ್ಸಳ ತಂಡದವರು. 2 ಅರುಣ್ ರವರು ರನ್ಔಟ್ ಆಗಿ ಪೆವಿಲಿಯನ್ ಅತ್ತ ಮೋಹನ್ ರನ್ಔಟ್ ಆಗಿ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು 1 ರನ್ನು 1+ ಔಟ್. ಅವರ ಸ್ಥಾನವನ್ನು ತುಂಬಲು ಅರುಣ್ ಹೋಗ್ತಾ ಇದ್ದಾರೆ. ಪ್ರಸನ್ನ ಸರ್ ಅವರ ಉತ್ತಮ ಒಂದು ಬೌಲಿಂಗ್ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಸ್ಟ್ರೈಕ್ ಅಲ್ಲಿ ಅರುಣ್. ಪ್ರಸನ್ನ ಟು ಅರುಣ್. ತಂಡದ ಮೊತ್ತ 20. ಕೊನೆಯ ಎಸೆತ ಅಂತ ಕಾಣಿಸುತ್ತೆ. ಕೊನೆಯ ಎಸೆತ, ಲಾಸ್ಟ್ ಬಾಲ್. 2ನೇ ಓವರ್ನ ಕೊನೆಯ ಎಸೆತ ಅರುಣ್ ರವರಿಗೆ. ಪ್ರಸನ್ನರವರು ಮತ್ತೊಮ್ಮೆ ಬಾಲವಾಗಿ ಬಾರಿಸಿದ್ದಾರೆ. ಅನುಮಾನವಿಲ್ಲದ 4 ಬೌಂಡರಿ. 24 ರನ್ಗಳ ಲೀಲಾಜಾಲವಾಗಿ ಪಡ್ಕೊಂಡಿದ್ದಾರೆ. ರಘು, ನಮ್ಮ ಬಿ ತಂಡದ ಟೆರಪಿಕ್ ಹಂಟರ್ಸ್ ತಂಡದ ನಾಯಕ ರಘು ಎಲ್ಲಿದ್ರು ಬರಬೇಕು ವೇದಿಕೆ ಬಳಿ. ಮೂರನೇ ಓವರ್ನ ಎಸೆಯಲು ಬೌಲರ್ ನೇಮ್ ಸಂದೀಪ. ಈಗಾಗಲೇ 2 ಓವರ್ಗಳಲ್ಲಿ ದುಬಾರಿಯಾದಂತಹ ಸ್ಟ್ರೈಕ್ ಅಲ್ಲಿದ್ದಾರೆ ಕಿರಣ್. 24 ರನ್ಗಳನ್ನ 12 ಎಸೆತಗಳಲ್ಲಿ ಕಲೆ ಹಾಕಿದ್ದಾರೆ. ಇನ್ನೆರಡು ಓವರ್ಗಳಲ್ಲಿ ಯಾವ ರೀತಿಯ ರನ್ ಕಲೆ ಹಾಕ್ತಾರೆ ಅಂತ ಕಾದು ನೋಡ್ಬೇಕಾಗತ್ತೆ. ಮತ್ತೊಮ್ಮೆ ಮೂರನೇ ಓವರ್ನ ಪ್ರಥಮ ಎಸೆತ ಬೇಗ ಮಾಡಿ ನಡೆಸ್ಕೊಡ್ಬೇಕು ದಯಮಾಡಿ ಹೊಯ್ಸಳ ತಂಡದ ಆಟಗಾರರು. ಸಂದೀಪರವರು ನೋ ಬಾಲ್ ಆದಂತ ಎಸೆತ, ಪ್ರಥಮ ಎಸೆತ. ಫ್ರೀ ಹಿಟ್ಗೆ ಅವಕಾಶ ಇದೆ, ಬ್ಯಾಟ್ಸ್ಮನ್ ಸದುಪಯೋಗ ಪಡಿಸ್ಕೊಳ್ತಾರೆ ಇಲ್ವಾ ಅಂತ ಕಾದು ನೋಡೋಣ ಏನಾಗ್ಬಹುದು ಅಂತ.
ಮತ್ತೊಮ್ಮೆ ಲೆಗ್ ಸ್ಟಂಪ್ ಇಂದ ಆಚೆ ಬಿದ್ದಂತ ಚೆಂಡು ವೈಡ್ ತೀರ್ಪು ಅಂಪೈರ್ ಅವರಿಂದ ಫ್ರೀ ಹಿಟ್ ಕಂಟಿನ್ಯೂ ಆಗ್ತಾ ಇದೆ. ತಂಡಕ್ಕೆ 2 ರನ್ಗಳು. ಈಗ ಮತ್ತೊಂದು ರನ್ ಸೇರ್ಪಡೆ ಆಗಿದೆ. ಟೋಟಲ್ 26 ಆಗಿದೆ 2 ವಿಕೆಟ್ ನಷ್ಟಕ್ಕೆ. ಬೌಲರ್ ಮತ್ತೆ ಬ್ಯಾಕ್ ರಿಟರ್ನ್ ಆಗಿದ್ದಾರೆ. ಅವರ ಮತ್ತೊಬ್ಬ ಬೌಲರ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಫ್ರೀ ಹಿಟ್ ಕಂಟಿನ್ಯೂ ಆಗ್ತಾ ಇದೆ. ವಾಟ್ ಎ ಶಾಟ್ ಫ್ರಮ್ ಪ್ರಕಾಶ್. ಕಿರಣ್ 1 ರನ್ ಅನ್ನು ಗಳಿಸಿಕೊಂಡಿದ್ದಾರೆ. ಉತ್ತಮ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ ಸೇರ್ಪಡೆ. 2.1 ಓವರ್ ಆಗಿದೆ. ಎರಡನೇ ಎಸೆತ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಪ್ರಸನ್ನರವರು ಕೈ ಚೆಲ್ಲಿದ್ರು. ಚೆಂಡನ್ನ ನೇರವಾಗಿ ಅವರ ಕೈಗೆ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. 1 ಓಟ ಲಭಿಸ್ತಾ ಇದೆ ಎದುರಾಳಿ ತಂಡಕ್ಕೆ. ತಂಡದ ಮೊತ್ತ 28. ಸುನಾಮಿ ರಂಗ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕಾಗತ್ತೆ. ಮತ್ತೊಂದು ಹೊಡೆತ. ಕ್ಯಾಚ್ ಆಗುವ ಸಾಧ್ಯತೆ. ನೇರವಾಗಿ ಕ್ಷೇತ್ರ ರಕ್ಷಕರ ಕೈಗೆ ಚೆಂಡು. ಸುಲಭವಾಗಿ 2 ರನ್ ಅನ್ನ ಕದ್ದಿದ್ದಾರೆ. ಮತ್ತೊಂದು ರನ್ ಆಗುವ ಸಾಧ್ಯತೆ. ಬೈ ಮುಖಾಂತರ ಮತ್ತೊಂದು ರನ್ ಸೇರ್ಪಡೆ. ಓವರ್ ಥ್ರೋ ಮುಖಾಂತರ 4 ರನ್ ಸೇರ್ಪಡೆ ತಂಡಕ್ಕೆ. 32. ಉತ್ತಮ ಮೊತ್ತದತ್ತ ಬತ್ತೋಡ್ ಬೆಸ್ಕಾಂ ತಂಡ. ಬೌಲಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಆಗ್ತಾ ಇದೆ. ಕಿರಣ್ ರವರು ಮತ್ತೊಮ್ಮೆ ಪ್ರಸನ್ನರವರ ಕೈಗೆ ನೇರವಾಗಿ ಚೆಂಡು ಹೋಗ್ತಾ ಇದೆ. ನೋ ಬಾಲ್ ಆಗಿದೆ. ಔಟ್ ಆಗಿದೆ. ರನ್ ಔಟ್ ಆಗಿದ್ದಾರೆ. ಕಿರಣ್ ರವರು ರನ್ ಔಟ್ ಆಗಿದ್ದಾರೆ. ಬಟ್ ನೋ ಬಾಲ್ ಪ್ಲಸ್ ಔಟ್. 1 2 ರನ್ನು ವಿಕೆಟ್. ಔಟ್. ವಿಕೆಟ್ ರನ್ ಔಟ್. ನೋ ಬಾಲ್ ಪ್ಲಸ್ 1. ನೀನ್ ಹಾಕಿ ಅಷ್ಟೇ. ವಿಕೆಟ್ ಅವರಿಗೆ ನೋ ಬಾಲ್ ಪ್ಲಸ್ 1 ವಿಕೆಟ್ ಹೋಗಿದೆ. ರನ್ ಔಟ್ ಆಗ ಮುಖಾಂತರವಾಗಿ ಕಿರಣ್ ರವರು ಪೆವಿಲಿಯನ್ ಹೆಜ್ಜೆ ಆಗ್ತಾ ಇದ್ದಾರೆ. ಕಿರಣ್ ರವರ ಸ್ಥಾನ ತುಂಬಲು ಹೋಗ್ತಾ ಇದ್ದಾರೆ. ಪುರುಷೋತ್ತಮ್ ರವರು ಹೋಗ್ತಾ ಇದ್ದಾರೆ. ಸುನಾಮಿ ರಂಗರವರು ಬರಬೇಕು. ಇಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಎದುರಾಗಿದೆ. ಸುನಾಮಿ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ಮತ್ತೊಮ್ಮೆ ಕ್ಯಾಚ್ ಆಗುವ ಸಾಧ್ಯತೆ. ಕೈ ಚೆಲ್ಲಿದ್ದಾರೆ. ತಂಡಕ್ಕೆ 2 ರನ್ ಸೇರ್ಪಡೆ. ಜಯಣ್ಣ ದಯವಿಟ್ಟು ತಾಂತ್ರಿಕ ತೊಂದರೆ ನೀವು ಬರ್ರಿ ಇಲ್ಲಿ.
ಹನುಮಂತಪ್ಪ ಸ್ಕೋರ್ ಎಷ್ಟಪ್ಪ ಜೈನ 38. ಹನುಮಂತಪ್ಪ 38. ಅವ್ರು ವಾಯ್ಸ್ ಕಂಡು ಹಿಡಿತಾರೆ. ಎಷ್ಟಣ್ಣ ಸ್ಕೋರ್? ಮತ್ತೊಮ್ಮೆ 15 ಹೇಳಲ್ಲ ಸ್ಕೋರ್. ಅಂತಿಮ ಓವರ್ನಲ್ಲಿ ಮೊತ್ತೋಡ್ ಬೆಸ್ಕಾಂ ತಂಡ ಮತ್ತೊಮ್ಮೆ ಶ್ರೀನಿವಾಸರವರು ಹಾಕಿದ ಬಾಲ್ ಅನ್ನು ಬ್ಯಾಟ್ಸ್ಮನ್ ಬಿರುಸಿನ ಹೊಡೆತ ಕಾದು ನೋಡಬೇಕು. ಸೀಮಾ ರೇಖೆಯಲ್ಲಿ ದಾಟಿ ತಂಡಕ್ಕೆ 4 ರನ್ ಸೇರ್ಪಡೆ. ಬಿರುಸಿನ ಹೊಡೆತಗಳ ಅರ್ಜುನ್ ಸಂಘಟಕರು ಬಾಲಿನ ವ್ಯವಸ್ಥೆ ಮಾಡಬೇಕು. ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆಯ ಸಂಘಟಕರು ಹಾಗೂ ಗ್ರಾಮಸ್ಥರು ಈ ಟೂರ್ನಿಯನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಮತ್ತೊಮ್ಮೆ ಶ್ರೀ ನಿವಾಸ್ ಹಾಕಿದ ಬಾಲು ಲೆಗ್ ಸೈಡ್ ಅಲ್ಲಿ ಮತ್ತೊಂದು ಆಗೋ ಸಾಧ್ಯತೆ ಕಾದು ನೋಡಬೇಕು. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 45. ಇದು 4ನೇ ಓವರ್ ಚಾಲ್ತಿಯಲ್ಲಿ. ಮೊದಲ ಇನ್ನಿಂಗ್ಸಿನ ಕೊನೆಯ ಎಸೆತ ಶ್ರೀನಿವಾಸ್ ರವರು ಅರ್ಜುನ್ ರವರಿಗೆ. ಮತ್ತೊಮ್ಮೆ ಸಿರಣ್ಣ ಹಾಕಿದ ಬಾಲು ಅರ್ಜುನ್ ಅವರು ಬಿರುಸಿನ ಹೊಡೆತ ಕಾದು ನೋಡಬೇಕು. ತಂಡಕ್ಕೆ ಒಂದು ಆಗೋ ಸಾಧ್ಯತೆ ಕಾದು ನೋಡೋಣ. ನಾಟ್ ಔಟ್ ಎಂದು ತೀರ್ಪು. ತಂಡಕ್ಕೆ 2 ರನ್ ಸೇರ್ಪಡೆ. ರನ್ ಔಟ್. ತಂಡದ ಒಟ್ಟು ಮೊತ್ತ 47. ಹೊಯ್ಸಳ ತಂಡಕ್ಕೆ 48ರ ಗುರಿ. 24
6 ವಿಕೆಟ್ ಕಿತ್ತಿದೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಬಿರುಸಿನ ಹೊಡೆತ, ಕಾದು ನೋಡಬೇಕು. ತಂಡಕ್ಕೆ 1 ರನ್ ಸೇರ್ಪಡೆ. ಪಿ ಮಂಜು ಅವರಿಗೆ ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆಯಿಂದ ಅಭಿನಂದನೆಗಳು. ಮತ್ತೊಮ್ಮೆ ಕಿರಣ್ ರವರು ಸುನಿಲ್ ಮದಕರಿಗೆ ಹಾಕಿದ ಬಾಲ್ ಬಿರುಸಿನ ಹೊಡೆತ, ಕಾದು ನೋಡಬೇಕು. ತಂಡಕ್ಕೆ 1 ಮತ್ತೊಂದು ಆಗೋ ಸಾಧ್ಯತೆ, ಕಾದು ನೋಡೋಣ. ತಂಡಕ್ಕೆ 2 ರನ್ ಸೇರ್ಪಡೆ. ಮ್ಯಾರಥಾನ್ ಓಟಗಾರ ಸುನಿಲ್ ಮದಕರಿ ಬ್ಯಾಟಿಂಗ್ ಸ್ಟ್ರೈಕ್ ಅಲ್ಲಿದ್ದಾರೆ. ಮತ್ತೊಮ್ಮೆ ಕಿರಣ್ ರವರು ಹಾಕಿದ ಬಾಲು ಸುನಿಲ್ಗೆ ಬಿರುಸಿನ ಹೊಡೆತ, ಕಾದು ನೋಡೋಣ. ತಂಡಕ್ಕೆ 1 ಮಗದೊಂದು ಹೋಗೋ ಸಾಧ್ಯತೆ. ತಂಡಕ್ಕೆ 2 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 5. ಗೆಲ್ಲಲು 20 ಎಸೆತದಲ್ಲಿ 43 ರನ್ಗಳ ಅವಶ್ಯಕತೆ. ಮತ್ತೊಮ್ಮೆ ಕಿರಣ್ ರವರಿಗೆ ಸುನಿಲ್ ಮದಕರಿ ಅವರಿಗೆ ಹಾಕಿದ ಬಾಲು, ಕಾದು ನೋಡೋಣ. ಬಿರುಸಿನ ಹೊಡೆತ, ಸೀದಾ ಕೀಪರ್ ಕೈಗೆ ಕೊಟ್ಟು ಔಟ್ ಆಗಿದ್ದಾರೆ. ಮುಂದಿನ ದಾಂಡಿಗ ಸಂಜು, ಬಲಾಢ್ಯ ಬಲಗೈ ಬ್ಯಾಟ್ಸ್ಮನ್ ಸಂಜು. ಕಳೆದ HPL ಹಾಗೂ ರಾಯಣ್ಣ ಕ್ರಿಕೆಟ್ ಲೀಗ್ ನಲ್ಲಿ ಹಲವಾರು ಟೂರ್ನಿಗಳಲ್ಲಿ ಬಿರುಸಿನ ಸಿಕ್ಸರ್ಗಳ ಸುರಿಮಳೆ ಸುರಿಸಿರ್ತಕ್ಕಂಥ ಸಂಜಯ್. ಕಾದು ನೋಡ್ಬೇಕು ಈಗ ಯಾವ ರೀತಿ ತಮ್ಮ ರನ್ಗಳ ಸುರಿಮಳೆಯನ್ನು ಕಾದು ನೋಡಬೇಕು. ಅದೇ ರೀತಿ ಕಿರಣ್ ರವರು ಕೂಡ ಒಬ್ಬ ಅತ್ಯುತ್ತಮ ಬೌಲರ್ ಕೂಡ. ವೈಡ್ ಬಿರುಸಿನ ಹೊಡೆತ, ಕಾದು ನೋಡಬೇಕು. 1 ಮಗದೊಂದಾಗ ಸಾಧ್ಯತೆ, ಕಾದು ನೋಡಬೇಕು. ತಂಡಕ್ಕೆ 2 ರನ್ ಸೇರ್ಪಡೆ. ಓವರ್ ಮುಕ್ತಾಯ. 1 ಓವರ್ ಮುಕ್ತಾಯಕ್ಕೆ ತಂಡಕ್ಕೆ ಒಟ್ಟು ಮೊತ್ತ 8, 1 ವಿಕೆಟ್ ನಷ್ಟಕ್ಕೆ. ಕಿರಣ್ ರವರು 6 ಎಸೆತದಲ್ಲಿ 8 ರನ್ ನೀಡಿ 1 ವಿಕೆಟ್ ಪಡೆದಿದ್ದಾರೆ. ಮುಂದಿನ ಬೌಲರ್ ಆಶ್ರಮ್, ತಂಡದ ನಾಯಕ. ಸ್ಟ್ರೈಕಲ್ಲಿ ರಾಜ್ಕುಮಾರ್. ಬಿರುಸಿನ ಹೊಡೆತ, ಕಾದು ನೋಡೋಣ. ತಂಡಕ್ಕೆ 6 ರನ್ಗಳ ಸೇರ್ಪಡೆ. 6. ತಂಡದ ಒಟ್ಟು ಮೊತ್ತ 14. ಗೆಲ್ಲಲು 17 ಎಸೆತದಲ್ಲಿ 34 ರನ್ಗಳ ಅವಶ್ಯಕತೆ. ಆಶ್ರಮ್ನವರು ಹಾಕಿದ ಬಿರುಸಿನ ಹೊಡೆತ, ಕಾದು ನೋಡೋಣ. ರಾಜ್ಕುಮಾರ್ ಅವರಿಗೆ ಹಾಕಿದ ಬಾಲು. ತಂಡಕ್ಕೆ 1 ರನ್ ಸೇರ್ಪಡೆ. ಗೆಲ್ಲಲು 16 ಎಸೆತದಲ್ಲಿ 33 ರನ್ಗಳ ಅವಶ್ಯಕತೆ. ಕಾದು ನೋಡಬೇಕು. ಮತ್ತೊಮ್ಮೆ ಆಶ್ರಮ್ ಟು ಸಂಜಯ್, ಬಿರುಸಿನ ಹೊಡೆತ, ರನ್ ಔಟ್ ಆಗೋ ಸಾಧ್ಯತೆ. ಸಂಪೂರ್ಣ ವಿಫಲತೆ ಆಟಗಾರರಿಂದ. ಸ್ಟ್ರೈಕ್ ಅಲ್ಲಿ ಸಂಜಯ್, ಬಲಾಢ್ಯ ಬ್ಯಾಟ್ಸ್ಮನ್ ಸಂಜಯ್. ಅದೇ ರೀತಿ ತಾಂತ್ರಿಕ ಬೌಲರ್ ಆದಂತಹ ಆಶ್ರಮ್ ರವರು ಹಾಕಿದ ಬಾಲು ಸಂಜಯ್ ಅವರಿಗೆ ಬಿರುಸಿನ ಹೊಡೆತದಲ್ಲಿ ವಿಫಲತೆ. ಸುನಾಮಿ ರಂಗ್ರವರು ಇಲ್ಲಿ ಆಹ್ವಾನ. ಸ್ಕೋರರ್ ಆಗಿ ಸುನಾಮಿ ರಂಗನವರು ಬರಬೇಕು. ಏಕಕಾಲದಲ್ಲಿ 2 ಕೆಲಸ ಮಾಡಕ್ಕಾಗಲ್ಲ, ದಯಮಾಡಿ ಬರಬೇಕು.
ಮತ್ತೊಮ್ಮೆ ಆಶ್ರಮ್ ಟು ಸಂಜಯ್ ಅವರು ಬಿರುಸಿನ ಹೊಡೆತ. ಓ, ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ. ತಂಡಕ್ಕೆ 1 ರನ್ಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 16, 1 ವಿಕೆಟ್ ನಷ್ಟಕ್ಕೆ. 2ನೇ ಓವರ್ ಚಾಲ್ತಿಯಲ್ಲಿ. ಈ ಓವರ್ನ ಕೊನೆಯ ಎಸೆತ ಅಂತ ಕಾಣುತ್ತೆ. ಮತ್ತೊಮ್ಮೆ ಆಶ್ರಮನವರು ಹಾಕಿದ ಬಾಲ್ ಅನ್ನು ಬಿರುಸಿನ ಹೊಡೆತ. ಕಾದು ನೋಡೋಣ. ಅಂಪೈರ್ ಅವರಿಂದ ಬೌಂಡರಿ ಎಂದು ತೀರ್ಪು. ತಂಡದ ಒಟ್ಟು ಮೊತ್ತ 20, ಗೆಲ್ಲಲು 12 ಎಸೆತದಲ್ಲಿ 28 ರನ್ಗಳ ಅವಶ್ಯಕತೆ. ಈ ಪಂದ್ಯವನ್ನು ಬೇಗ ಮುಗಿಸ್ಕೊಡ್ಬೇಕು. ಬೌಲರ್ ನೇಮ್ ಕಿರಣ್. ತಂಡದ ಒಟ್ಟು ಮೊತ್ತ 20, ಗೆಲ್ಲಲು 12 ಎಸೆತದಲ್ಲಿ 28 ರನ್ಗಳ ಗುರಿ. ಸ್ಟ್ರೈಕ್ ಅಲ್ಲಿ ಸಂಜಯ್, ನಾನ್ ಸ್ಟ್ರೈಕ್ ಅಲ್ಲಿ ರಾಜ್ಕುಮಾರ್. ಈ ಪಂದ್ಯವನ್ನು ಬೇಗ ಮುಗಿಸ್ಕೊಡ್ಬೇಕು. ಇನ್ನು ಹಲವಾರು ಪಂದ್ಯಗಳಿದಾವೆ. ದಯಮಾಡಿ ಈ 2 ತಂಡಗಳು ಕೂಡ ಅರ್ಥಕೊಂಡು ನಮ್ಮ ಈ ಪಂದ್ಯವನ್ನು ಬೇಗ ಮುಗಿಸ್ಕೊಡ್ರಿ. ಅಂಪೈರ್ ಕೂಡ ಸೂಚನೆಯ ಮೇರೆಗೆ ಈ ಪಂದ್ಯವನ್ನು ಬೇಗ ಮುಗಿಸ್ಬೇಕು. ಬೆಸ್ಕಾಂ ಒತ್ತೋಡ್ ತಂಡ ಬೇಗ ನಮಗೆ ಫೀಲ್ಡ್ ಸೆಟ್ ಮಾಡಿ ಪಂದ್ಯ ಚಾಲನೆಗೊಳಿಸಬೇಕು. ಸಮಯದ ಅಭಾವ. ದಯಮಾಡಿ 2 ತಂಡ ನಮಗೆ ಸಮಯ ವೇಸ್ಟ್ ಆಗ್ತಿದೆ ಹೊರತು ಪಂದ್ಯ ಸಾಗ್ತಿಲ್ಲ. ಮತ್ತೊಮ್ಮೆ ಕಿರಣ್. ಪ್ರತಿ ಸಾರಿ ಅಂಪೈರ್ ಸೂಚನೆ ಮೇರೆಗೆ 5 ನಿಮಿಷ ಆಯ್ತು. ಬರೀ ಫೀಲ್ಡ್ ಸೆಟ್ ಮಾಡ್ಕೊಳಕ್ಕೆ ನೀವು. ಮತ್ತೊಮ್ಮೆ ಕಿರಣ್ ಅವರು ಸಂಜಯ್ ಹಾಕಿದ ಬಿರುಸಿ ನೋಡ್ತಾ ಕಾದು ನೋಡಬೇಕು. ಸಂಪೂರ್ಣ ವಿಫಲತೆ ಸಂಜಯ್ ರವರಿಂದ. ಗೆಲ್ಲಲು 11 ಎಸೆತದಲ್ಲಿ 28 ರನ್ಗಳ ಗುರಿ. ಈ ಟೂರ್ನಿಯ 4ನೇ ದಿನದಲ್ಲಿ ಯಶಸ್ವಿಯಾಗಿ ಸಾಗುತ್ತಿದ್ದು ಮತ್ತೊಮ್ಮೆ ಕಿರಣ್ ರವರು ಸಂಜಯ್ ರವರಿಗೆ ಸಂಪೂರ್ಣ ವಿಫಲತೆ. ಗೆಲ್ಲಲು 10 ಎಸೆತದಲ್ಲಿ 28 ರನ್ಗಳ ಗುರಿ. ಅತ್ಯಂತ ರೋಚಕ ಕಣದಲ್ಲಿ ಸಾಗಿರ್ತಕ್ಕಂಥ ಈ ಪಂದ್ಯ. ಮತ್ತೊಮ್ಮೆ ಡಾಟ್ ಬಾಲ್. ಚಾಣಕ್ಯ ಬೌಲರ್ ಕಿರಣ್ ರವರು. ರಿಟೈರ್ಡ್ ಆದಂತ ಸಂಜು ಮತ್ತೊಮ್ಮೆ ಸೇನಣ್ಣವರಿಗೆ ಹಾಕಿದವರಲ್ಲೂ ಕಾದು ನೋಡಬೇಕು. ಬಿರುಸಿನ ಹೊಡೆತ. ತಂಡಕ್ಕೆ 1 ರನ್ ಸೇರ್ಪಡೆ. ಈ ಸುಂದರ 2 ಬೆಟ್ಟಗಳ ನಡುವೆ ಈ ನಡೆದಿರ್ತಕ್ಕಂಥ ಶ್ರೀರಂಗ ಕ್ರೀಡಾಂಗಣದಲ್ಲಿ ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆ ಹಮ್ಮಿಕೊಂಡಿರುವ ಈ ಟೂರ್ನಿ ಯಶಸ್ವಿ ಸಾಗುತ್ತಿದ್ದು ತಂಡಕ್ಕೆ 1 ರನ್ ಸೇರ್ಪಡೆ. ಶ್ರೀ ಮಾತೃಭೂಮಿ ಯುವ ಸಂಸ್ಥೆಯ ಸದಸ್ಯರು ನಿಜವಾಗ್ಲೂ ಬಹಳ ಶ್ರಮಪಟ್ಟು ಈ ಪಂದ್ಯ ಹಾಗೂ ಈ ಟೂರ್ನಿಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನೋ ಬಾಲ್ ಎಂದು ತೀರ್ಪು.
+1. ತಂಡ ಗೆಲ್ಲಲು 7 ಎಸೆತದಲ್ಲಿ 24 ರನ್ಗಳ ಗುರಿ. ಫ್ರೀ ಹಿಟ್. ಬಿರುಸಿನ ಹೊಡೆತ. ತಂಡಕ್ಕೆ 1 ರನ್ ಸೇರ್ಪಡೆ. ಗೆಲ್ಲಲು 6 ಎಸೆತದಲ್ಲಿ 23 ರನ್ಗಳ ಅವಶ್ಯಕತೆ ಇದೆ. ಕಾದು ನೋಡಬೇಕು ಯಾವ ತಂಡ ಗೆಲ್ಲಲಿದೆ ಎಂಬುದಿನ್ನೂ ಖಚಿತವಾಗಿಲ್ಲ. ಸ್ಟ್ರೈಕ್ ಅಲ್ಲಿ ಕಿರಣ್, ಬೌಲರ್ ನೇಮ್ ಮೋಹನ್. ರೆಡಿ. ಬಿರುಸಿನ ಹೊಡೆತ. ಕಾದು ನೋಡಬೇಕು. ಕ್ಯಾಚ್ ಆಗಿ ರಾಜ್ಕುಮಾರ್ ಅವರು ಔಟ್ ಆಗಿದ್ದಾರೆ. ಅತ್ಯಂತ ಸುಂದರ ಈ ಕ್ರೀಡಾಂಗಣ ಚನ್ನಸಮುದ್ರ ಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಯೂಟ್ಯೂಬ್ ವೈಸ್ ಸ್ಪೋರ್ಟ್ಸ್ ನಡುವೆ ಈಗ ಹಮ್ಮಿಕೊಂಡಿಲಾಗುತ್ತದೆ. ಈ ಟೂರ್ನಿ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂತೆ ಇದು ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆಯ ಹಮ್ಮಿಕೊಂಡಿರಲಾಗಿದೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಿರುಸಿನ ಹೊಡೆತ. ಕಾದು ನೋಡಬೇಕು. ತಂಡಕ್ಕೆ 26 ರನ್ಗಳು. ತಂಡದ ಒಟ್ಟು ಮೊತ್ತ 26. 4 ಎಸೆತದಲ್ಲಿ 22 ರನ್ಗಳ ಗುರಿ. ಧನ್ಯವಾದಗಳು ಜೈರವರೇ. ಆ ನಿಟ್ಟಿನ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಚುಕ್ಕಿ ಮಾದರಿ ಎಸೆತಗಾರಿಕೆಗಳ ನಡುವೆ ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ರಾಡಿ ಎಸೆತಕ್ಕೆ ಅವಕಾಶಗಳು ದೊರೆಯುವುದಿಲ್ಲ, ಗಮನಿಸಿಕೊಳ್ಳಿ. ರಾಡಿ ಎಸೆತಕ್ಕೆ ಯಾವುದೇ ರೀತಿಯ ಅವಕಾಶಗಳು ದೊರಕುವುದಿಲ್ಲ. ನೋ ಬಾಲ್ ಸೂಚನೆ. ಫ್ರೀ ಹಿಟ್ ಅವಕಾಶಗಳು ದೊರಕುತ್ತದೆ. ಫ್ರೀ ಹಿಟ್ ಅವಕಾಶಗಳು ಯಾವ ರೀತಿಯ ಫಲಿತಾಂಶಗಳನ್ನು ತಂದುಕೊಡ್ತದೆ ಕಾದು ನೋಡ್ಬೇಕಷ್ಟೇ. ಉತ್ತಮ ರೀತಿಯ ಚೆಂಡು ಆಫ್ ಸ್ಟಿಕ್ ಹೊರತಿರುವಂತ ಕಂಡಿರ್ತಕ್ಕಂಥ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಓಟುಗಳ ಮುಖಾಂತರವಾಗಿ ಉಡುಗೊರೆ ರೂಪದ ಓಟುಗಳ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಓಟುಗಳು 28ಕ್ಕೆ ಸಾಗ್ತಾ ಇದೆ. ಸುಂದರತೆ ಸ್ಲೋವರ್ ಚೆಂಡು ಎಳೆದು ಬಾರಿಸುವಂತಹ ಪ್ರಯತ್ನಗಳು ಉತ್ತಮ ರೀತಿಯಲ್ಲಿ ಸಾಗಿಕೊಳ್ತಾ ಇದೆ. ರನ್ ಅನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ಮತ್ತೆ ಉದ್ದರಿಗಳ ಆಘಾತ ಬರ್ತಾ ಇದೆ. ಒಂಟಿ ಓಟ್ಗಳ ಅವಕಾಶಗಳನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ಮತ್ತೆ ಉದ್ದರಿಗಳ ಆಘಾತ ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ, ಗಮನಿಸಿಕೊಳ್ಳಿ. ಹೊಸ ಆಟಗಾರ ರಂಗನಾಥ್ ಅಂಗಣಿಗೆ ಆಗಮಿಸಿಕೊಂಡ್ರು. ಉತ್ತಮ ರೀತಿಯ ಚೆಂಡು ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಗುಡ್ ರಕ್ಷಣೆ ಚಾಣಕ್ಯತನದಿಂದ ಉತ್ತಮ ರೀತಿಯ ರನ್ಔಟ್ ರೂಪದ ಉದರಿಗಾಗಿ ಮೂರನೇ ಅಂಪೈರ್ ಬರು ಹೋಗ್ತಾ ಇದ್ದಾರೆ. ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ, ಗಮನಿಸಿಕೊಳ್ಳಿ. ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ.
ಮೋಹನ್ ಎಸೆದಿರ್ತಕ್ಕಂಥ ಎಸೆತ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿ ಮಾದರಿ ಎಸೆತಗಾರಿಕೆಗಳು ಬರ್ತಾ ಇದೆ. ನೋಟ್ ಅಂಡ್ ಡೆಲಿವರಿ ಚುಕ್ಕಿ ಮಾದರಿ ಎಸೆತಗಾರಿಕೆಗಳು ಬರ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಗಾಗಿ ಕಿರಣ್ ರವರು ಆಗಮಿಸಿಕೊಳ್ಬೇಕು, ಗಮನಿಸಿಕೊಳ್ಳಿ. ಹಾಯ್, ನಾನು ನಿಮ್ಮ ಪ್ರೀತಿಯ ರಾಜೀವ್. ನೀವೆಲ್ಲರೂ ನನ್ನನ್ನು ಕ್ರಿಕೆಟಲ್ಲಿ ಒಂದು ಹೊಸ ಪ್ರಯತ್ನ, ಹೊಸ ಅವಕಾಶ, ಬಿಗ್ ಬಾಸ್. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಲ್ದಿರ ಇದು ಯಾವುದೂ ನಡೆಯೋದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು